ತಂದೆ ಸಾವಿನ ನೋವಲ್ಲೂ ಕೂಡ ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನ ವಿದ್ಯಾರ್ಥಿನಿ ಬರೆದಿದ್ದಾಳೆ. TV9 ಜೊತೆಗೆ ತನ್ನ ನೋವನ್ನ ಕೂಡ ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿನಿ ಅಕ್ಷತಾ ಹಂಚಿಕೊಂಡಿದ್ದಾಳೆ. ಬಾದಾಮಿಯ ಲಖಮಾಪುರದಲ್ಲಿ ಈ ಮನಕಲಕುವ ಘಟನೆ ನಡೆದಿದೆ. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಲಖಮಾಪುರ ವಿದ್ಯಾರ್ಥಿನಿಯ ತಂದೆ ಸಣ್ಣ ಫಕೀರಪ್ಪ ತಳವಾರ ಮೃತಪಟ್ಟಿದ್ರು. ದೀರ್ಘಕಾಲದ ಅನಾರೋಗ್ಯದ ಸಮಸ್ಯೆಯಿಂದ ಅವರು ಬಳಲ್ತಾ ಇದ್ರು. ತಂದೆ ಸಾವಿನ ಬಳಿಕ ಆಕೆ ನಾನು ಪರೀಕ್ಷೆ ಬರೆಯೋದಿಲ್ಲ ಅಂತ ಹೇಳಿದ್ದಂತೆ ಕುಟುಂಬಸ್ಥರಿಗೆ. ಆದರೆ ಎಲ್ಲರೂ ಕೂಡ ಬಲವಂತ ಮಾಡಿ ಆಕೆಯನ್ನು ಪರೀಕ್ಷೆ ಬರಿ ಅಂತ ಹೇಳಿ ಧೈರ್ಯ ತುಂಬಿ ಕಳಿಸಿದ್ದಾರೆ. ಪರೀಕ್ಷೆ ಬರೆದು ಆಕೆ ಬಂದಿದ್ದಾಳೆ ಕೂಡ. ತಂದೆಯ ಅಂತ್ಯ ಸಂಸ್ಕಾರದಲ್ಲೂ ಕೂಡ ಭಾಗಿಯಾಗಿದ್ಲು. ಇನ್ನು ಶಿಕ್ಷಕರು ಪರೀಕ್ಷಾ ಕೇಂದ್ರದಲ್ಲೂ ಕೂಡ ಅಕ್ಷತಾಗೆ ಧೈರ್ಯ ತುಂಬಿದ್ದಾರೆ. ಯಾಕಂದರೆ ತಂದೆಯನ್ನ ಕಳ್ಕೊಂಡಂತಹ ನೋವಿದೆಯಲ್ಲ, ಇದು ಮಕ್ಕಳನ್ನ ಯಾವ ಮಟ್ಟಕ್ಕೆ ಕುಗ್ಗಿಸುತ್ತೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಅಂತಹ ನೋವಿನಲ್ಲಿ ಜೀವನದ ಪ್ರಮುಖ ಘಟ್ಟ, ವಿದ್ಯಾರ್ಥಿ ಜೀವನದ ಪ್ರಮುಖ ಘಟ್ಟ ಅಂದರೆ ಅದು SSLC ಪರೀಕ್ಷೆ. ಈಗೇನಾದರೂ SSLC ಪರೀಕ್ಷೆ ಬರೆಯೋಕ್ಕಾಗಿಲ್ಲ ಅಂದರೆ ನೆಕ್ಸ್ಟು ಏನಿರುತ್ತೋ ಮರುಪರೀಕ್ಷೆ ಅದನ್ನು ಅಟೆಂಡ್ ಮಾಡಬೇಕಾಗುತ್ತೆ. ಬೇಡ ಅಂತ ಹೇಳಿ ಮನೆಯವರೆಲ್ಲರೂ ಕೂಡ ಧೈರ್ಯ ತುಂಬಿ ಆಕೆಯನ್ನು ಕಳಿಸ್ಕೊಟ್ಟಿದ್ದಾರೆ ಪರೀಕ್ಷೆ ಬರೆಯೋದಕ್ಕೆ. ಆಕೆಯೂ ಕೂಡ ಧೈರ್ಯವಾಗಿ ಹೋಗಿ ಪರೀಕ್ಷೆಯನ್ನ ಬರೆದು ಬಂದಿದ್ದಾಳೆ ಕೂಡ. ಈ ಹಿಂದೆಯೂ ಕೂಡ ಇಂಥದ್ದೇ ಒಂದು ಘಟನೆ ನಡೆದಿತ್ತು. ಇನ್ನು ನಮ್ಮ ಪ್ರತಿನಿಧಿ ಅಕ್ಷತಾ ಜೊತೆಗೆ ಮಾತುಕತೆ ನಡೆಸಿದ್ದಾರೆ, ನೋಡೋಣ. ಅಮ್ಮ, ಈಗ ಸಹಜವಾಗಿ SSLC ಪರೀಕ್ಷೆ ಅಂದರೆ ನಿಮ್ಮ ಮೆಂಟಲಿ ಭಾಳ ಸ್ಟ್ರಾಂಗ್ ಆಗಿರ್ಬೇಕು, ನಿಮ್ಗೆ ಯಾವುದೇ ಒತ್ತಡ ಇರಬಾರ್ದು. ಅಂಥ ಸಂದರ್ಭದಲ್ಲಿ ನಿಮ್ಮ ತಂದೆಯ ಸಾವನ್ನು ನೋಡಿ, ಕಣ್ಣಾರೆ ನೋಡಿ, ಅವರ ಶವ ಮನೇಲಿ ಇದ್ದಂಥ ಸಂದರ್ಭದಲ್ಲಿ ಹೋಗಿ ಪರೀಕ್ಷೆ ಬರೆದು ಬಂದಿರಲ್ಲ, ಎಷ್ಟರ ಮಟ್ಟಿಗೆ ನಿಮ್ಮ ಮನಸ್ಥಿತಿ ಏನು ಅನಿಸುತ್ತೆ ಅವಾಗ ನಿಮಗಂತಂದು? ಅವ್ರು ಬಿಟ್ಟು ಹೋಗಿದ್ದಕ್ಕೆ ಭಾಳ ದುಃಖ ಆಗುತ್ತೆ ರೀ. ಬಿಟ್ಟು ಹೋಗಿದ್ದಕ್ಕೆ ಭಾಳ ದುಃಖ ಆಗುತ್ತೆ ರೀ. ಆದ್ರೆ ಅವ್ರು ಇಷ್ಟಪಟ್ಟಂಗೆ ನಾನು ಕಲಿತೀನಿ ರೀ. ಅವ್ರು ಹೇಳ್ದಂಗೆ ಅವ್ರು ನೌಕರಿ ತೊಗೊತೀನಿ ಅನ್ನೋ ನಂಬಿಕೆ ನನಗೈತೆ ರೀ. ನಮ್ಮ ಅಪ್ಪ ನಮ್ಮ ಅಪ್ಪ ಬಿಟ್ಟು ಹೋದ್ರು ನಮ್ಮ ಅವ್ವನ ನಮ್ಮ ಅಣ್ಣಾರ ನಾನು ನೋಡ್ಕೊತೀನಿ ಅನ್ನೋ ನಂಬಿಕೆ ನನಗೈತೆ ರೀ. ಏನಾಗಿತ್ತು ನಿಮ್ಮ ತಂದೆಯವ್ರಿಗೆ? ಏನಾಗಿ ತೀರ್ಕೊಂಡ್ರು ಅಂತ? ಆರಾಮಿದ್ದಿದ್ದಿಲ್ಲ ರೀ. 1 ವರ್ಷದ ಮೇಲಾಗಿತ್ತು ರೀ. ಭಾಳ ಆರಾಮ ತಪ್ಪಿತ್ತು ರೀ. ಅವ್ರ ಆರೋಗ್ಯನ ಸರಿ ಇದ್ದಿದ್ದಿಲ್ಲ ರೀ. ಎಲ್ಲ ಕಡೆ ತೋರಿಸಿದ್ವಿ. ಮತ್ತು ಹುಬ್ಳಿಗೂ ಹೋಗಿ ಬಂದಿದ್ರಿ. ಮತ್ತು ಹುಬ್ಳಿಗೆ ಹೋಗಿ ಬಂದು ಒಂದು ವಾರಕ್ಕೆ ಬಾಗಲಕೋಟೆಗೆ ಹೋಗಿ ತೋರಿಸ್ಕೊಂಬಂದಿವ್ರಿ. ಆದರೂ ಕಮ್ಮಿ ಆಗಲಿಲ್ಲ ರೀ. ಅಲ್ಲ, ಈಗ ನಿಮ್ಗೆ ಎಕ್ಸಾಮ್ ಆದ ತಕ್ಷಣ ಬೆಂಗಳೂರು ಹೋಗಿ ಟ್ರೀಟ್ಮೆಂಟ್ ತೊಗೊಳ್ಳೋಣ ಹಂಗಂತೆಲ್ಲ ನಿಮ್ಮ ಜೊತೆ ಮಾತಾಡಿದ್ರು ಅಂತ ಕೇಳ್ಪಟ್ಟು ನೋಡಿ. ಬೆಂಗಳೂರು ನನ್ನ ಅಷ್ಟು ಪೇಪರ್ ಮುಗ್ದಿದ್ದು ಬೆಂಗ್ಳೂರಿಗೆ ಹೋಗಿ ಅಡ್ಮಿಂಟ್ ಆಗಿ ತೋರಿಸ್ಕೊಂಬರೋಣ ಅಂತಂದು ಹೇಳಿದ್ರಿ. ಯಾರೂ ಬೇಡ, ನಾನು ನೀನಷ್ಟೇ ಹೋಗೋಣ ಅಂತ ಹೇಳಿದ್ರಿ ನಮ್ಮ ಅಪ್ಪ ರೀ. ಹೋಗಿ 1 ವಾರ ಇದು ತೋರಿಸ್ಕೊಂಡು ಹೊಳ್ಳಿ ವಾಪಸ್ ಬರೋಣ ಅಂತಲೂ ಹೇಳಿದ್ರಿ. ನಂಗೆ ಯಾರೂ ಬೇಡ, ನೀ ಒಬ್ಬೇಕೆ ಇದ್ರೆ ಸಾಕಂತನೂ ಹೇಳಿದ್ರಿ. ಹ್ಞೂ ರೀ, ಭಾಳ ಜೀವ ಇದ್ರಿ. ನಮ್ಮ ಮನ್ಯಾಗ ಯಾರಿಗೂ ತೋರಿಸಿದ್ದಿಲ್ಲ ರೀ. ಅಷ್ಟು ಪ್ರೀತಿ ನಮಗೆ ತೋರಿಸಿದ್ರಿ. ಕಷ್ಟ ಅಂದ್ರೆ ನಾವು ಗೊತ್ತಿದ್ದಿದ್ದಿಲ್ಲ ರೀ. ಎಕ್ಸಾಮ್ ಬರೆಯೋ ಹೊತ್ತಿನಾಗ ನಿಮ್ಮ ಮೈಂಡ್ ಒಳಗೆ ಯಾವ ಥರ ಹೊಡೆದ, ಏನು ವಿಚಾರ ಬರ್ತಿತ್ತು? ಸಹಜವಾಗಿ ಅದು ನಿಮ್ಗೆ ಎಲ್ಲ ನೀವು ಕ್ವಶನ್ಗೆ ಆನ್ಸರ್ ನೆನಪು ಮಾಡ್ಕೊಂಡು ಬರ್ತಿರ್ಬೇಕು. ಅಂಥ ಸಂದರ್ಭದಲ್ಲಿ ನಿಮ್ಮ ತಂದೆ ಮುಖಾನ ಕಣ್ಣಿಗೆ ಬರ್ತಿರ್ತೈತಿ. ನಿಮ್ಗೆ ಏನು ಅನಿಸುತ್ತೆ ಅವಾಗ? ಯಾವ ಥರ ಫೀಲಿಂಗ್ ಇತ್ತು ಅವಾಗ? ಬರೀ ನಂಗೆ ಪೇಪರ್ಕಿನ್ನ ನಮ್ಮ ತಂದಿದ ಭಾಳ ನೆನಪಾಕಿತ್ತು ರೀ. ಮತ್ತು ನಾ ಹತ್ಕೊಂತ ಕುಂತ ಬಂದು ಸರ ಹೇಳಿ ಬರ್ಸಿದ್ರಿ. ನನ್ನ ಮಗ್ಲ ಕುಂತಿದ್ರಿ ಬರೀ ಅಂತಂದು. ಹ್ಞೂ ರೀ, ಎಲ್ಲ ಸರ್ ಪ್ರೋತ್ಸಾಹ ಕೊಟ್ರಿ. ನಂಗೆ ಬರೀ ಅಂತನೂ ಹೇಳಿದ್ರಿ ಆನ್ಸರ್. ಏನು ಇದಿಷ್ಟು ನೋಡಿದ್ರಲ್ಲ ವಿದ್ಯಾರ್ಥಿನಿಯ ಮಾತು. ನಿಜವಾಗ್ಲೂ ಹೇಳಬೇಕಂದ್ರೆ ತುಂಬಾ ಮನ ಕಲಕುವಂತಹ ಪರಿಸ್ಥಿತಿ. ಮನದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ದುಃಖವನ್ನು ಅದುಮಿಟ್ಟುಕೊಂಡು ತಂದೆಯ ಆಸೆಯಂತೆ ಎಕ್ಸಾಮನ್ನು ಬರೆಯುವ ಮೂಲಕ ಒಂದು ರೀತಿ ವಿಭಿನ್ನವಾದ ಪ್ರಕರಣ ಅಂತ ಹೇಳ್ಬೋದು. ಒಂದು ಕಡೆ ತಂದೆ ಸಾವು, ಇನ್ನೊಂದು ಕಡೆ ಭವಿಷ್ಯದ ಪ್ರಶ್ನೆ. ಅದರಲ್ಲೂ ಕೂಡ ಗಟ್ಟಿತನವನ್ನು ಮೆರೆದು ಪರೀಕ್ಷೆಯನ್ನು ಬರೆದಿರುವಂಥ ವಿದ್ಯಾರ್ಥಿನಿ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದ್ದಾಳೆ. ಕ್ಯಾಮ್ರಾಮನ್ ಬಾಪು ಜೊತೆ ರವಿ ಮುಖಿ, TV9 ಬಾಗಲಕೋಟೆ.